ಹಾಯ್ ಹಲೋ. ಈಗ ಪ್ರಶಸ್ತಿಗಳು HYT ಪ್ರಶಸ್ತಿಗಳು ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಈಗ HYT ಬ್ಯಾಚ್ 9th ನಡೀತಾ ಇದೆ. ಪ್ರಶಸ್ತಿಗಳು ಯಾವ ಓದಬೇಕು, ನಮ್ಮ ರೂಲ್ಸ್ ಒಂದೇ. ಎಕ್ಸಾಮ್ ಯಾವ್ದನ್ನಾಗ್ಲಿ, ಅದು PC ಅನ್ನಾಗ್ಲಿ DC ಅನ್ನಾಗ್ಲಿ, ಪ್ರಶಸ್ತಿಗಳು HYT ಯಾವುದು ಅದೇ ರೂಲ್ಸ್. ನೋಡಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀಡ್ತಕ್ಕಂತಹ ಪ್ರಶಸ್ತಿಗಳು HYT. ನನಗೆ BMಶ್ರೀ ದತ್ತಿ ಪ್ರಶಸ್ತಿ, ಆ ದತ್ತಿ ಪ್ರಶಸ್ತಿ, ಈ ದತ್ತಿ ಪ್ರಶಸ್ತಿ ಎಕ್ಸಾಮ್ಸ್ಗೆ ಬರಲ್ಲ. ಓಕೆ, ಈ ನಿಟ್ಟಿನಲ್ಲಿ ಈಗ ನಮಗೆ ಶ್ರೀದೇವಿ ರಾಂಪುರ್ ಅಂತಕ್ಕಂತಹ HYT ವಿದ್ಯಾರ್ಥಿನಿ ಮಾಡಿರ್ತಕ್ಕಂತಹ ಹೋಮ್ವರ್ಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಕೆ, ಹೇಗೆ ಪ್ರಶಸ್ತಿಗಳನ್ನ ಓದ್ಬೇಕಂತೇಳಿ ಅವರೊಂದು ಪೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ 2025. ಓಕೆ, ಕೃತಿ ಯಾವುದು? ದಡ ಸೇರಿಸು ತಂದೆ. ಲೇಖಕ ಅಮರೇಶ ನುಗುಡೋಣಿಯವರು, ರಾಯಚೂರವರು. ಈ ರಾಯಚೂರು ಮಂದಿ ಇರ್ತಾರಲ್ಲ, ಇವರು ಕಾಲು ಹಿಡಿದಂತಹ ಕ್ಷೇತ್ರಗಳೇ ಇಲ್ಲ ಅಂತ. ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಚಾಪನ್ನ ಮೂಡಿಸ್ತಕ್ಕಂತಹ ಮಹಾನ್ ಶಕ್ತಿವಂತರು, ಯುಕ್ತಿವಂತರು, ಬುದ್ಧಿವಂತರು. ಓಕೆ, ಮರುಭೂಮಿಯಲ್ಲೂ ಸಹ ಆ ಒಂದು ಹೆಮ್ಮರವಾಗಿ ಬೆಳತಕ್ಕಂತಹ ಶಕ್ತಿ ಇರ್ತಕ್ಕಂಥವ್ರು ರಾಯಚೂರವರು. ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲೊಬ್ರು ರಾಯಚೂರವರು ಒಬ್ಬ ಪಕ್ಕ ಇರ್ತಾರೆ. ಇದು ರಾಯಚೂರಿನ ಶಕ್ತಿ. ಓಕೆ, ಕೃತಿ ದಡ ಸೇರಿಸು ತಂದೆ. ಲೇಖಕ ಅಮರೇಶ್ ನುಗುಡೋಣಿಯವರು. ನೋಡಿ, ಇಷ್ಟು ಒನ್ ಲೈನರ್ ಇನ್ಫಾರ್ಮೇಶನ್. ವಿಷಯ ಸಾಮಾಜಿಕ ಸಮಸ್ಯೆಗಳಾದ ಮರ್ಯಾದೆಗೇಡ ಹತ್ಯೆ, ಗುಂಪು ಹಿಂಸಾಚಾರವನ್ನು ಅನಾವರಣಗೊಳಿಸುತ್ತೆ. ಹೀಗೆ ಓದ್ಬೇಕಪ್ಪ ರಜಾ. ಹೀಗೆ ಇನ್ಡೆಪ್ತ್ ಇನ್ಫಾರ್ಮೇಶನ್ ಓದ್ಬೇಕು, ಒನ್ ಲೈನ್ ಇನ್ಫಾರ್ಮೇಶನ್ ಓದಬಾರ್ದು. ನೋಡಿ, ಅಮರೇಶ್ ನುಗುಡೋಣಿಯವರ ಒಂದು ಸಾಹಿತ್ಯ ಕೃತಿಗಳಲ್ಲಿ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ನ್ಯಾಯ, ಇದನ್ನ ಕಾವ್ಯ ನ್ಯಾಯ ಅಂತ ಹೇಳ್ತೀವಿ. ಕಾವ್ಯದಲ್ಲಿ ನ್ಯಾಯ ಕೊಡಿಸ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಕಾಳಿದಾಸ ಅವರ ರಾಮಧಾನ್ಯ ಚರಿತೆಯಲ್ಲಿ ಅಲ್ಲಿ ಈ ಒಂದು ದುರ್ಬಲ ವರ್ಗ, ದಲಿತ ವರ್ಗ, ದಮನಿತ ವರ್ಗಗಳನ್ನ ಸಾಂಕೇತಿಕವಾಗಿ ರಾಗಿ ಸೂಚಿಸ್ತತೆ. ಸೊ ರಾಗಿಗೆ ನ್ಯಾಯ ಕೊಡ್ಬೇಕಲ್ಲ. ಈಗ ನಿಜ ಜೀವನದಲ್ಲಿ ಕೆಲ ವರ್ಗಗಳಿಗೆ, ಶೋಷಿತರಿಗೆ ನ್ಯಾಯ ಸಿಗಲ್ಲ, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಓಕೆ, ಶೋಷಿತರು, ಅದು ಎಲ್ಲಾ ಶೋಷಿತರು. ಶ್ರೀಮಂತರಲ್ಲಿ ಕಂಡು ಬರುವ ಬಡವರು, ಅವರು ಶೋಷಿತರೆ. ಓಕೆ, ಉನ್ನತ ಜಾತಿಗಳಲ್ಲಿ ಕಂಡು ಬರುವ ಬಡವರು, ಅವರು ಶೋಷಿತರೆ. ಓಕೆ, ಶೋಷಿತ ಅಂತಂದ್ರೆ ಅದು ಜಾತಿಗೆ ಸೀಮಿತವಲ್ಲ. ಓಕೆ, ಶೋಷಿತ ಅಂತಂದ್ರೆ ಎಲ್ಲರೂ. ಶೋಷಿತರಿಗೆ ಕಾವ್ಯ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಕನಕದಾಸ ಮಾಡ್ತಾರೆ. ಈ ಅಮರೇಶ್ ನುಗುಡೋಣಿಯವರ ಒಂದು ಸಾಮಾಜಿಕ ಸಮಸ್ಯೆಗಳು, ಇದು ಪ್ರೀತಿ, ಪ್ರೇಮ, ಪ್ರಣಯಗಳಿಂದ ಕೂಡಿರ್ತಕ್ಕಂತಹ ಕಾವ್ಯ ಅಲ್ಲ. ಇದು ಏನಪ್ಪಾ ಅಂತಂದ್ರೆ ಈ ಸಮಾಜದಲ್ಲಿ ಕಂಡು ಬರುವಂತಹ ಒಂದು ರೀತಿಯ ಅನ್ಯಾಯಗಳನ್ನ ಪ್ರತಿಭಟಿಸುವಂತಹ ಒಂದು ಕಾವ್ಯ. ಪ್ರಶಸ್ತಿ ಮೊತ್ತ ಎಷ್ಟಪ್ಪ? 1 ಲಕ್ಷ ನಗದು, ತಾಮ್ರದ ಫಲಕವನ್ನು ಒಳಗೊಂಡಿದೆ. ವಿಶೇಷತೆ, ಇದು ಲೇಖಕರ 6ನೇ ಕಥಾ ಸಂಕಲನ. ಒಟ್ಟು 8 ಕಥೆಗಳು ಇವೆ. ಓಕೆ, ಇದನ್ನ ಬೈ ಮಾಡಿ ಪುಸ್ತಕ. ಓಕೆ, ಈ ಪುಸ್ತಕವನ್ನ ನಿಮಗೆ ಬೇಕು ಅಂತಂದ್ರೆ ನಮಗೊಬ್ರು ಪರಿಚಯ ಇದ್ದಾರೆ, ಆ ನಂಬರ್ಗಳನ್ನ ಹಾಕ್ತಿವಿ. ಇಂಥನು ಓದಿ. ಏನಕ್ಕೆ ಅಂತಂದ್ರೆ ಒಂದು ರೀತಿಯಲ್ಲಿ ಕಾವ್ಯದ ಸೊಗಡು, ನೆಲದ ವಾಸನೆ, ಈ ಒಂದು ಸಾಮಾಜಿಕ ಅಸಮಾನತೆಗಳನ್ನ ನಮ್ಗೆ ನೇರವಾಗಿ ಮನ ಮುಟ್ಟುವಂತೆ. ಸೊ ಇದು ನವದೆಹಲಿಯಲ್ಲಿ ಪ್ರಶಸ್ತಿ ಮಾಡಕ್ಕೆ ಹೇಳಿಕೆಗಳು. ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1954ರಲ್ಲಿ ಪ್ರಾರಂಭವಾಯಿತು. ಸಾಹಿತ್ಯ ಅಕಾಡೆಮಿ 24 ಭಾಷೆಗಳಲ್ಲಿ ಗುರುತಿಸಿದೆ. ಪ್ರತಿಯೊಂದು ಭಾಷೆಗೂ ಪ್ರತ್ಯೇಕವಾಗಿ ಪ್ರಶಸ್ತಿ ನೀಡಲಾಗಿದೆ. ಪ್ರತಿಯೊಂದು ಭಾಷೆ, ಕನ್ನಡ, ತಮಿಳು, ತೆಲುಗು. ಓಕೆ, ಸಾಹಿತ್ಯ ಅಕಾಡೆಮಿ ಸ್ವಾಯತ್ತ ಆಟೋನಮಸ್ ಸಂಸ್ಥೆಯಾಗಿದೆ. ಇದು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಮಿನಿಸ್ಟ್ರಿ ಆಫ್ ಕಲ್ಚರ್, ಸಂಸ್ಕೃತಿ ಸಚಿವಾಲಯದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದೊಂಥರ ಆಟೋನಮಸ್ ಬಾಡಿ. 24 ಭಾಷೆಗಳು, ಪ್ರತಿಯೊಂದು ಭಾಷೆಗಳಿಗೂ ಕೊಡುತ್ತೆ, ಪ್ರತಿ ವರ್ಷ ಕೊಡುತ್ತೆ. ಇದನ್ನ ಎಕ್ಸಾಮ್ ಅಪ್ರೋಚ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಟಾಪಿಕ್. ನೀವು ಪ್ರಜಾವಾಣಿ ಪೇಪರ್ ಓದ್ಕೊಂಡ್ರೆ ಅಮರೇಶ್ ನುಗುಡೋಣಿ ಪ್ರಶಸ್ತಿ ಕೊಟ್ಟರು, ದಡ ಸೇರಿಸು ತಂದೆ. ನೀವು ದಡ ಸೇರ್ಲಿಲ್ಲ. ನೀವು ನಿಜವಾಗ್ಲೂ ದಡ ಸೇರಿಸ್ಬೇಕಂತಂದ್ರೆ ಈ ರೀತಿಯಾಗಿ ಅದರ ಪ್ರಶಸ್ತಿಯ ಹಿನ್ನೆಲೆ ಓದ್ಕೋಬೇಕು. ನಾನು ಹಾಗೇನ್ ಹೇಳ್ತಾ ಇದ್ದೀನಿ, ಎಲ್ಲ ಪ್ರಶಸ್ತಿಗಳನ್ನು ಓದುವ ಅವಶ್ಯಕತೆ ಇಲ್ಲ. ನೋಡಪ್ಪ ಸ್ವಾಮಿ, ಪ್ರಜಾವಾಣಿ ಪೇಪರು ನೀವೀಗ ಬರಿತಾ ಇಲ್ಲ, ಕಾಮನ್ ಮ್ಯಾನಿಗೆ ಬರಿತಾ ಇದ್ರಂತ ಪದೇ ಪದೇ ಹೇಳ್ತೀನಿ. ಬಟ್ ಪ್ರಜಾವಾಣಿ ಪತ್ರಿಕೆಯನ್ನ ನಮಗೆ ಹೇಗ್ ಬೇಕಾಗಿ ತಗೋಬೇಕಂತ ಹೇಳ್ತಕ್ಕಂಥದ್ದು ಅನೇಕ ಯೂಟ್ಯೂಬರ್ಸ್ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ತೃಣ. ಓಕೆ, ಸೊ ನನಗೆ ಈ ರೀತಿ ಅನಿಸ್ತಾ ಇದೆ, ಈ ರೀತಿ ಓದ್ಬೇಕಂತ ಅನಿಸ್ತಾ ಇದೆ. ಇಟ್ ಇಸ್ ಅಪ್ ಟು ಯು ಇನ್ ವಾಟ್ ಮೆಥಡ್ ಯು ಹ್ಯಾವ್ ಟು ಗೋ. ಓಕೆ, ಇದು ಭಾರತೀಯ ಭಾಷೆಗಳ ಸಾಹಿತ್ಯವನ್ನು ಉತ್ತೇಜಿಸಲು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ನೀಡಲಾಗುತ್ತದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಗೌರವ. ಓಕೆ, ರಾಷ್ಟ್ರೀಯ ಪ್ರಶಸ್ತಿ ಆಗಿದೆ. ಈ ಪ್ರಶಸ್ತಿ ಕವನ, ಕಾದಂಬರಿ, ನಾಟಕ ಸೇರಿದಂತೆ ವಿವಿಧ ಸಾಹಿತ್ಯ ರೂಪಗಳಿಗೆ ನೀಡಲಾಗುತ್ತದೆ. ಇದು ಪ್ರತಿ ವರ್ಷ ಪ್ರಕಟಿತವಾದ ಉತ್ತಮ ಕೃತಿಗಳಿಗೆ ನೀಡಲಾಗುತ್ತೆ. ಖತಮ್, ಮುಗೀತು. ನೆಕ್ಸ್ಟ್ ಯಾರೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಓಕೆ, ಈಗ ನೀವು ಯಾರೋ ಯೂಟ್ಯೂಬ್ ಇದನ್ನ ವಿಡಿಯೋ ನೋಡ್ತಾ ಇದ್ರ, ನೀವೊಂದು ಕಥೆಗಳನ್ನ ಬರೆದ್ರಿ,
ನಿಮಗೂ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅವಾಗ ಏನಿಲ್ಲ, ಜಸ್ಟ್ ಇದನ್ನ ಮೇಲೆ ಆಡ್ ಮಾಡ್ಕೊಂತ ಹೋಗೋದಷ್ಟೇ. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ವರ್ಷ ಈ ಒಂದು ಕೃತಿ ಲೇಖಕ ಯಾರಪ್ಪ, ವಿಜಯ್ ನಡುವಿನ ಮನಿ. ಓಕೆ, ಅವರು ಏನ್ ಹೇಳ್ತಾರಪ್ಪ, ಅವ್ರು ಧಾರವಾಡದಲ್ಲಿ ಏನ್ ಕಷ್ಟಪಟ್ಟರು, ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಹೇಗೆ ಕಷ್ಟಪಟ್ಟರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಹೀಗೆ ಅಷ್ಟೇ ಅಂದ್ಬಿಟ್ರೆ ಈ ಪ್ರಶಸ್ತಿ 99% ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಪ್ರಾಬಬಿಲಿಟಿ ಇದೆ. ನಾನು ಆಲ್ರೆಡಿ ಜಿ ರಾಮ್ಜಿ ಬಿಲ್ ಹೇಳಿದ್ದೆ ಬರುತ್ತೆ ಅಂದ್ರೆ ಬಂತು. ಇದು ಸಹ ಬರೋ ಚಾನ್ಸಸ್ 99.99%. 0.1% ಕ್ವಶನ್ ಪೇಪರ್ ಸೆಟರ್ಗೆ ತಲೆ ಕೆಟ್ಟೋಗ್ಬೇಕಿಲ್ಲ. ಇವ್ರು ಏನಕ್ಕೆ ಸಂಕಷ್ಟಕ್ಕೆ ಸಿಲುಕಿಸ್ಬೇಕಂತಂದ್ರೆ ಬೇರೆ ಬೇರೆ ಕೇಳ್ತಾನೆ. ಇಂತಹ ಪ್ರಶಸ್ತಿಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್. ಇದು ಹೈ ಯೀಲ್ಡಿಂಗ್ ಪ್ರಶಸ್ತಿ. ನೀವು ಇದನ್ನ ಬಿಟ್ಟು ಯಾವುದೋ ಪ್ರಶಸ್ತಿ, ರಾಮಣ್ಣ ಭೀಮಣ್ಣ ಕೊಟ್ಟಂತಹ ಪ್ರಶಸ್ತಿಯನ್ನು ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಸೊ ಮತ್ತೆ ಕೊನೆಯದಾಗಿ ಈ ಹೋಮ್ವರ್ಕ್ ಅನ್ನು ಮಾಡಿದಂತಹ ವಿದ್ಯಾರ್ಥಿನಿ ಶ್ರೀದೇವಿ ರಾಂಪುರ್ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರ ಒಂದು ಪರಿಶ್ರಮಕ್ಕೆ ಬೇಗನೆ ಪ್ರಶಸ್ತಿ ಸಿಗಲಿ ಅಂತೇಳಿ ಈ ವಿಡಿಯೋಗೆ ವಿದಾಯ ಹೇಳ್ತಿದ್ವಿ. ನಮಸ್ಕಾರ.